ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಎಲ್ಲರೂ ಆರಾಮಿದ್ದೀರ ಅಂತ ಅಂದ್ಕೊಂಡಿನಿ. ನಾನು ಕೂಡ ಆರಾಮಿದ್ದೀನಿ ನೋಡಿ ಫ್ರೆಂಡ್ಸ್. ಇವತ್ತು ಕೆಸುವಿನ ಎಲೆ ಅಂತಾರೆ, ಆ ಕಡೆ ಒಂದೊಂದು ಕಡೆಯೂ ಕೆಸುವಿನ ಎಲೆ ಅಂತಾರೆ, ಒಂದೊಂದು ಕಡೆ ಶಾಯಿ ಪಲ್ಯ ಅಂತೀವಿ. ನಾವು ಶಾಯಿ ಪಲ್ಯ ಅಂತ ಕರಿತೀವಿ ಅದನ್ನು ಸಾಂಬಾರು ಮಾಡ್ತಿದ್ದೀನಿ ನೋಡಿ, ಬೇಳೆ ಹಾಕಿ. ಇದು ಈ ಥರ ಇರ್ತದೆ. ಅದು ಎಲೆ, ಕಡ್ಡಿ ಎಲೆ ಎರಡೂ ಇರ್ತಾವೆ. ಎರಡೂರ್ನಿಂತ ಮಾಡಬೇಕು. ಕಡ್ಡಿ ಈ ಥರ ಇರ್ತಾವೆ ನೋಡಿ, ಅದ್ರ ಮೇಲಿಂದು ನಾರು ಥರ ಇರ್ತದೆ, ಅದೆಲ್ಲ ತೆಕ್ಕೋಬೇಕು ನೋಡಿ ಫ್ರೆಂಡ್ಸ್. ಇದು ನಮ್ಮ ಕಡೆ ಕೆಸುವಿನ ಎಲೆ ಅನ್ನಂಗಿಲ್ಲ ನೋಡಿ, ಈ ಥರ ನಾರು ಇರ್ತದೆ, ಅದನ್ನೆಲ್ಲ ತೆಕ್ಕೋಬೇಕು. ಇದು ಭಾಳ ಆಯುರ್ವೇದಿಕ್ ಔಷಧಿ ಥರ ಕೆಲಸ ಮಾಡ್ತದೆ. ಯಾಕಂದರೆ ಇದು ಹೊಟ್ಟೆನಲ್ಲಿ ಅಂದರೆ ಕಿಡ್ನಿದಾಗ ಹಳ್ಳಿದ್ರೆ ಕರಗಿಸ್ತದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇದನ್ನು ವಾರಕ್ಕೊಂದು ಸರ್ತಿ ಆದರೂ ಉಣ್ಬೇಕು ಅಂತ ಹೇಳ್ತಾರೆ, ಊಟ ಮಾಡಬೇಕು ಅಂತ. ಈಗ ಈ ಥರ ಇರ್ತದೆ ನೋಡಿ ಫ್ರೆಂಡ್ಸ್, ನಾರು ತೆಗಿಬೇಕು. ಎಲೆಗೇನು ಇರಲ್ಲ, ಕಡ್ಡಿಗಷ್ಟೇ ಇರ್ತದೆ. ಅದನ್ನು ನಾವು ತೆಕ್ಕೊಂಡು ಪಲ್ಯ ಮಾಡ್ಕೋಬೇಕು, ಬೇಳೆ ಮಾಡ್ಕೋಬೇಕು. ಈಗ ಬೇಳೆ ತೊಳೆದು ಇಟ್ಕೊಂಡಿನಿ, ಇದನ್ನು ಹೆಚ್ಚಿಟ್ಕೊತೀನಿ. ಇದು ಒಂದು ಉಳ್ಳಾಗಡ್ಡಿ ಹಾಕಬೇಕು, ಯಾಕಂದರೆ ಅದು ಒಂದು ಸ್ವಲ್ಪ ತುರ್ಕೆ ಬರ್ತದಂತೆ, ಅದಕ್ಕೋಸ್ಕರ ಉಳ್ಳಾಗಡ್ಡಿ ಹಾಕಬೇಕು ಅಂತ ಹೇಳ್ತಾರೆ. ಇದು ಎಲೆನ ಕಟ್ ಮಾಡಿ ಇಟ್ಕೊಂಡಿನಿ ನೋಡಿ. ಈಗ ಕಟ್ ಮಾಡಿದ್ದೆಲ್ಲ ಬೇಳೆ ಒಳಗೆ ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಈಗ ಇದನ್ನೆಲ್ಲ ಹಾಕ್ತೀನಿ ನೋಡಿ, ಉಳ್ಳಾಗಡ್ಡಿ, ಶಾವಿ ಪಲ್ಯ ಎಲ್ಲ ಹಾಕಿ, ಅದಕ್ಕೆ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ, ಒಂದು ಸ್ವಲ್ಪ ಅರಿಶಿನದ ಪುಡಿ ನೋಡಿ, ಒಂದು ಸ್ವಲ್ಪ ಅರಿಶಿನದ ಪುಡಿ ಹಾಕೀನಿ. ಹಾಗೆ ಸ್ವಲ್ಪ ಜೀರಿಗೆ ಹಾಕ್ತಿದ್ದೀನಿ ನೋಡಿ, ಇಷ್ಟೇ ಹಾಕಿ ಒಂದು ಸ್ವಲ್ಪ ಎಣ್ಣೆನೂ ಹಾಕ್ತೀನಿ ನೋಡಿ. ಒಂದು ಚಮಚದಷ್ಟು ಎಣ್ಣೆ ಹಾಕಿ, ಇದು ಹುಣಸೆ ಹಣ್ಣು ನೆನೆಸಿಟ್ಟಿದ್ದೀನಿ, ಇದಕ್ಕೆ ಬೇಕು ಹಾಕೋಕ್ಕೆ, ಅದಕ್ಕೆ ನೆನಿಬೇಕು. ಇದು ಬೇಳೆ ಕುದಿಯೋ ತನಕ ಅದು ನೆನೆಯುತ್ತೆ ಅಂತ ಇಟ್ಟಿದ್ದೀನಿ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಲೆ ಮೇಲೆ ಇಡ್ತೀನಿ ನೋಡಿ ಫ್ರೆಂಡ್ಸ್. ಈಗ ಇದು 3 ವಿಸಿಲ್ ಬರಬೇಕು. 3 ವಿಸಿಲ್ ಬರೋ ತನಕ ಕಾಯೋಣ. ಈಗ ವಿಸಿಲ್ ಬಂತು ನೋಡಿ. ವಿಸಿಲ್ ಬಂದಮೇಲೆ ಒಲೆ ಆಫ್ ಮಾಡಿ ಕೆಳಗೆ ಇಳಿಸ್ತೀನಿ ನೋಡಿ ಫ್ರೆಂಡ್ಸ್. ವಿಸಿಲ್ ತಣ್ಣಗಾಗಬೇಕಲ್ಲ, ಅಲ್ಲಿ ತನಕ ಕಾಯೋಣ. ಈಗ ತಣ್ಣಗಾಗಿದೆ ನೋಡಿ ಫ್ರೆಂಡ್ಸ್. ತೆಗೆದು ತೋರಿಸ್ತೀನಿ ನೋಡಿ ನಿಮಗೆ ಯಾವ ಥರ ಆಗ್ಯದಂತ ನೋಡಿ. ಈ ಥರ ಆಗ್ಯದ. ಇದು ಬೇಳೆ ಕುದ್ದದ, ಪಲ್ಯನೂ ಕುದ್ದದ, ಎಲ್ಲ ಕುದ್ದದ. ಈಗ ಇದು ಮುಗ್ಸೋದು ತೊಗೊಂಡು ಮುಗಿಸ್ಕೊತೀನಿ. ಅದಕ್ಕೆ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ. ಈಗ ಒಗ್ಗರಣೆ ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಒಲೆ ಮೇಲೆ ಇಟ್ಟಿದ್ದೇನೆ ಒಂದು ಪಾತ್ರೆ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ನೋಡಿ. ಈಗ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ತೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಒಗ್ಗರಣೆಗೆ ಏನೇನು ಬೇಕೋ ಎಲ್ಲ ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಈಗ ಸಾಸಿವೆ, ಜೀರಿಗೆ ಎರಡೂ ಹಾಕಿದ್ದೀನಿ. ಅವು ಸಿಡಿಬೇಕಲ್ವ, ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತಲ್ವ, ಅದಕ್ಕೋಸ್ಕರ. ಈಗ ಒಣಮೆಣಸಿನ್ಕಾಯಿ ಒಂದು 4 ಹಾಕಿದ್ದೀನಿ ನೋಡಿ. ಈ ಥರ ಮಾಡಿದರೆ ತುಂಬ ಟೇಸ್ಟಿಯಾಗಿರ್ತದೆ. ಹಾಗೆ ಒಂದು 4ರಿಂದ 5 ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ನಲ್ವ, ಅವನ್ನ ಹಾಕೀನಿ. ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದರೆ ಅದರ ಟೇಸ್ಟ್ ಬೇರೆ ಬರ್ತದೆ. ಅದಕ್ಕೆ ಬೆಳ್ಳುಳ್ಳಿ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಈಗ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿದ್ದೀನಿ. ಈಗ ಹುಳಿ ಹಿಂಡಬೇಕು ನೋಡಿ, ಹುಳಿ ಹಿಂಡ್ತಾ ಇದ್ದೀನಿ. ಹುಣಸೆ ಹುಳಿ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕಿದರೆ ಸಾಕು. ಹುಳಿ ಜಾಸ್ತಿ ಹಾಕಬಾರ್ದು, ಸ್ವಲ್ಪನೇ ಹಾಕಬೇಕು ನೋಡಿ. ಈಗ ಈ ಬೇಳೆನ ಮಗ್ಸ್ಕೊತೀನಿ ಉಪ್ಪು ಹಾಕಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಇದು ಒಂದು ಸ್ವಲ್ಪ ಕುದಿಬೇಕು ಅಲ್ಲಿ ತನಕ. ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ತಿದ್ದೀನಿ ನೋಡಿ. ಅದನ್ನು ಹುಳಿ ಸಕ್ಕರೆ ಹಾಕಿದರೆ ಅದರದ್ದು ಬ್ಯಾಲೆನ್ಸ್ ಆಗುತ್ತೆ ಟೇಸ್ಟು.
ಟೇಸ್ಟ್ ಬೇರೆ ಬರುತ್ತೆ ನೋಡಿ ಫ್ರೆಂಡ್ಸ್. ಈಗ ಮಗಚ್ಕೊತೀನಿ ಬೇಳೆನ ನುಣ್ಣಗೆ. ನೋಡಿ ನುಣ್ಣಗಾಯ್ತಲ್ವ. ಈ ಥರ ಆದಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಇದು ಮಗ್ಚೋದು ಗುಂಡು ತೆಗಿತೀನಿ ನೋಡಿ. ಈಗ ಇದನ್ನು ಒಗ್ಗರಣೆ ಹಾಕಿದ್ವಲ್ವ ಹುಳಿ ಅದು ಎಲ್ಲ ಅದಕ್ಕೆ ಹಾಕ್ತಿದ್ದೀನಿ. ಅದು ಕುದೀತಾ ಇದೆ ನೋಡಿ. ಈ ಥರ ಕುದ್ದರೆ ಆವಾಗ ಹಾಕಬೇಕು ನೋಡಿ. ಇದು ಸ್ಟವ್ ಮೇಲೆದಕ್ಕಿಂತ ಕಟ್ಟಿಗೆ ಒಲೆ ಮೇಲೆ ಮಾಡಿದರೆ ಇನ್ನೂ ಟೇಸ್ಟ್ ಬರ್ತದೆ, ಇನ್ನೂ ರುಚಿಯಾಗಿರ್ತದೆ ಫ್ರೆಂಡ್ಸ್. ಇದು ನಮ್ಮ ಅಜ್ಜಿಯವರು ಭಾಳ ಇದು ಮಾಡ್ತಿದ್ರು ಆವಾಗ. ಅದಕ್ಕೆ ಯಾರಿಗೂ ಕಿಡ್ನಿ ಒಳಗೆ ಕಲ್ಲು ಇರ್ತಿರ್ಲಿಲ್ಲ, ಕಿಡ್ನಿಗೆ ಏನೂ ಹಾನಿ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಇವಾಗಿನವ್ರು ಇದನ್ನು ಯಾರೂ ತಿನ್ನಂಗಿಲ್ಲ. ಈಗಿನವ್ರಿಗೆ ಜಾಸ್ತಿ ಕಿಡ್ನಿ ಬಾವು ಬರ್ತದೆ, ಕಿಡ್ನಿದಾಗ ಹಳ್ಳಿರ್ತಾವೆ. ಇದು ಆಯುರ್ವೇದಿಕ್ ಇದ್ದಂಗೆ. ಇದು ಊಟ ಮಾಡಿದರೆ ವಾರಕ್ಕೊಮ್ಮೆ ಆದರೂ ಕಿಡ್ನಿದಾಗ ಏನಾದರೂ ಹಳ್ಳಿದ್ರೂ ಹೋಗ್ತಾವಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು ವಾರಕ್ಕೊಂದು ಸರಿ ಆದರೂ ಮಾಡ್ತೀನಿ ನಾನು ನಮ್ಮ ಮನೆಯಲ್ಲಿ ನೋಡಿ. ಈ ಥರ ಮಾಡಿ ಈಗ ಇದನ್ನು ಕುದಿಸ್ಕೋಬೇಕು ನೋಡಿ. ಕುದೀತಾ ಇದೆ ನೋಡಿ. ಇದು ಅನ್ನಕ್ಕೆ ಹಾಗೆ ರೊಟ್ಟಿಗೆ ಚಪಾತಿಗೆ ಎಲ್ಲದಕ್ಕೂ ರುಚಿಯಾಗಿರ್ತದೆ. ಅನ್ನಕ್ಕಂತೂ ಸೂಪರಾಗಿರ್ತದೆ. ಈಗ ಕುದೀತಾ ಇದೆ ನೋಡಿ. ಈಗ ಆಫ್ ಮಾಡ್ತೀನಿ. ಇಷ್ಟ ಆದರೆ ಸಾಕು. ಇದು ಆಯ್ತು ನೋಡಿ ಫ್ರೆಂಡ್ಸ್. ಇದು ಊಟ ಮಾಡೋಕ್ಕೆ ರೆಡಿ. ಇಷ್ಟ ಆದರೆ ಸಾಕು. ಇದು ಊಟ ಮಾಡೋಕ್ಕೆ ರೆಡಿ ಆಗ್ತದೆ ನೋಡಿ ಫ್ರೆಂಡ್ಸ್. ನೀವು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ. ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ. ಮುಂದಿನ ವೀಡಿಯೋದಾಗ ಸಿಗ್ತೀನಿ.